ಹಲೋ ಆ್ಯಂಡ್ ವೆಲ್ಕಮ್ ಟು ಚನ್ನಪಟ್ಟಣ ಯೂಟ್ಯೂಬ್ ಚಾನಲ್. ನಾವಿಲ್ಲಿ ಬಂದಿದ್ದೀವಿ ಈ ಸ್ಟೂಡೆಂಟ್ಸ್ದು ಮಾಹಿತಿ ತಿಳ್ಕೊಳ್ಳೋಕ್ಕೆ. ಉಪಚುನಾವಣೆ ನಡೆದಿದೆ, ಬನ್ನಿ ನೋಡೋಣ ಸ್ಟೂಡೆಂಟ್ಸ್ ಏನಂತಾರೆ, ಯಾವ ಪಕ್ಷಕ್ಕೆ ಅವ್ರ ಓಟು ಬಿಡ್ದಿದೆ, ಯಾವ ಪಕ್ಷಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ, ಬನ್ನಿ ನೋಡೋಣ. ಹೌದು, ಯಾರು ಗೆಲ್ಬಹುದು? ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ನೀವು ಸಪೋರ್ಟ್ ಯಾರಿಗೆ? ನಿಖಿಲ್ಗೆ. JDS ಬಂದರೆ ಒಳ್ಳೇದು. ಯಾರು ಗೆಲ್ಬಹುದು 23ನೇ ತಾರೀಕಿಗೆ? CP ಯೋಗೇಶ್ವರ ಅಣ್ಣ, ಕಾಂಗ್ರೆಸ್. ಸೊ ಹಾಗಾಗಿ ನೀವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಾ? ಕಾಂಗ್ರೆಸ್. ಎಷ್ಟು ಪರ್ಸೆಂಟೇಜಿಂದ ಗೆಲ್ಬಹುದು? ಅಣ್ಣ 15ರಿಂದ 20. 15ರಿಂದ 20 ಸಾವಿರ ಗೆಲ್ಬಹುದು. ಓಕೆ, ಥ್ಯಾಂಕ್ ಯು. ಈ ಕಡೆಯಿಂದ ನೋಡ್ತಾ ಇದ್ದೀವಿ ಯಾಗ್ಲೂ. ಈ ಕಡೆ ಕಾಂಗ್ರೆಸ್ ಅವ್ರದ್ದು ಸಖತ್ತಾಗಿ ನಡೀತಾ ಇದೆ, JDS ಅವ್ರದ್ದು ನಡೀತಾ ಇದೆ. ಯಾವ ಪಕ್ಷ ಗೆಲ್ಬಹುದು? ಇನ್ನೂ ಅದು ಹೇಳಕ್ ಆಗಲ್ಲ, ಆಮೇಲೆ ರಿಸಲ್ಟ್ ಬರೋ ಗಂಟ ವೇಟ್ ಮಾಡ್ಬೇಕು. ಯಾಕೆಂದ್ರೆ ಅದು ಹೇಳಕ್ ಇವಾಗ 2 ಕಡೆನೂ ನಡೀತಾ ಇದೆ ಫೈಟ್. ಯಾಕೆಂದ್ರೆ ಯಾರು ಗೆದ್ದಾರ ಅಂತ ಹೇಳಕ್ ಆಗಲ್ಲ, ಅದ್ ನೋಡ್ಬೇಕು ಯಾರು ಗೆದ್ದಾರ ಅಂತ. ಯಾವ ಪಕ್ಷ ಗೆಲ್ಬಹುದು? ನಿಖಿಲ್ ಕುಮಾರಸ್ವಾಮಿಗೆ ನಿಮ್ ಸಪೋರ್ಟ್, ಅವ್ರು ಬಂದ್ರೆ ಒಳ್ಳೇದಾಗತ್ತೆ. ಎಷ್ಟು ಓಟಿಂದ ಗೆಲ್ಬಹುದು ಅಂತಾರ ಗೊತ್ತಿಲ್ಲ, ಒಟ್ಟೆ ಗೆಲ್ತಾರ ಮೋಸ್ಟ್ಲಿ ಗೆಲ್ಬಹುದು. ಓಕೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೆಚ್ಚು ಕಮ್ಮಿ 5,000 ಅಂತರದಲ್ಲರೂ ಗೆದ್ದೇ ಗೆಲ್ತಾರೆ. ಇದು ಗ್ಯಾರಂಟಿ ಭರವಸೆ ಕೊಡ್ತೀವಿ. ಯಾಕಂದ್ರೆ ಎಲ್ಲ ಕಡೆನೂ ಯೋಗೇಶ್ವರು ಆ ಪಕ್ಷದಿಂದ ಈ ಪಕ್ಷದಿಂದ ಆಡ್ತಾರೆ ಅನ್ನೋದು ಒಂದು ಕಾರಣ. ಇನ್ನೊಂದು ಕಾರಣ ಅಂದರೆ ಅವ್ರವರೇ ಜಗಳಕ್ಕೆ ಬೀಳ್ತಾರೆ. ಮತ್ತು ಇನ್ನೊಬ್ರು ಅವ್ರು ಮಾಡಿಲ್ದರೆ ಇನ್ನೊಬ್ರು ಮಾಡಿರೋ ಕೆಲಸನ ಅವ್ರು ಮಾಡಿದೆ ಅಂತ ಹೇಳ್ಕೊತಾರೆ. ಪಕ್ಷ ಯಾವ್ದು ಬಂದರೆ ಒಳ್ಳೆಯದು ಅಂತ ಕೇಳ್ತಿದ್ದೀರಾ? ಪಕ್ಷೇತರ ಅಭಿವೃದ್ಧಿಗಾಗಿ ನಾವು ಪಕ್ಷನ ಬದಿಗಿಟ್ಟು ನಾವು ಯೋಚನೆ ಮಾಡಬೇಕಾಗುತ್ತೆ. ಇವು ಅಭಿವೃದ್ಧಿ ಕೆಲಸಗಳನ್ನು ಯಾರೆಲ್ಲ ಮಾಡ್ತಾರೆ ಅಂತ. ಆಮೇಲೆ ಮನಸ್ತಾಪಗಳು ಮತ್ತು ಜಗಳಗಳು, ಹಿಂದೂ ಮುಸ್ಲಿಂ ವಿವಾದ ಆಗಿರ್ಬೋದು, ಮತ್ತು ಇನ್ನಿತರ ಜಗಳಗಳನ್ನೆಲ್ಲ ಹೊರದಿಟ್ಟು ನಿಂತ್ಕೊಂಡು ನಾಯಕತ್ವವನ್ನು ವಹಿಸಿರೋರು ಎಲ್ಲರೂ ಒಂದಾಗಿ ಕೆಲಸ ಮಾಡಿದ್ರೆ ಮಾತ್ರ. 23ನೇ ತಾರೀಕಿಗೆ ಏನು ರಿಸಲ್ಟ್ ಬರ್ಬೋದು? 23ನೇ ತಾರೀಕಿಗೆ ರಿಸಲ್ಟ್ ಬರಬೇಕಾಗಿರುವಾಗ ಏನು ಬರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಟು ಬಿ ಅಸ್ಯೂಮ್ಡ್. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದು ಮುಖ್ಯ ಅಲ್ಲ. ಆದರೆ JDS ಪಾರ್ಟಿಯಲ್ಲಿ ಏನೆಲ್ಲ ಹೇಳಿದ್ದಾರೆ ಅದು ತುಂಬ ಮುಸಲ್ಮಾನ್ ಸಮಾಜಕ್ಕೆ ಒಂದು ಹಾನಿ ತಂದಿದೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಮುಸಲ್ಮಾನರ ಓಟೇ ಬೇಡ ನನಗೆ, ರಾಜಕೀಯ ಮುಸಲ್ಮಾನ್ ಸಮಾಜದ ಸೊ ಹಾಗಾಗಿ ನೀವು ಕಾಂಗ್ರೆಸ್ ಪಕ್ಷ ಬಂದರೆ ಒಳ್ಳೆಯದು. ಕಾಂಗ್ರೆಸ್ ಪಕ್ಷ ಬಂದರೆ ಒಳ್ಳೆಯದು ಅಂತ ಹೇಳಿಲ್ಲ ನಾನು. ಅಭ್ಯರ್ಥಿಯಲ್ಲಿ ಏನೆಲ್ಲ ಬೇಕು, ಅಭ್ಯರ್ಥಿ ಯಾರು ಇರ್ತಾರೋ ಅವರು ಯಾವುದೇ ಕುಂದುಕೊರತೆಗಳಿಲ್ಲದೆ, ಯಾವುದೇ ಪಕ್ಷ ಸಮಾಜಕ್ಕೆ ಒಂದು ಫೋರ್ಸ್ ಮಾಡಿಕೊಂಡು ಇನ್ನೊಂದು ಸಮಾಜದಿಂದ ಜಗಳ ಆಡಿಕೊಂಡು ಎಲ್ಲ ಮಾಡಿಕೊಂಡು ಇರದೆ ಅವರು ನ್ಯಾಯಯುತವಾಗಿ ಯಾವ ಪಕ್ಷ ಬಂದ್ರೆ ಒಳ್ಳೇದು? ಯಾವುದೇ ಪಕ್ಷ ಬರಲಿ ಅಭಿವೃದ್ಧಿ ಕಡೆಗೆ ಗಮನ ಕೊಡಲಿ. ಓಕೆ.